ನಮಸ್ಕಾರ. ಈ ಮೂಲಕ ಮಾನ್ಯ ಸರ್ಕಾರಕ್ಕೆ ಹಾಗೂ ಜಿಲ್ಲಾಡಳಿತಕ್ಕೆ ಒಂದು ವಿನಂತಿ ಮಾಡ್ಕೋದು ಏನಪ್ಪ ಅಂದ್ರೆ, ಜಮಖಂಡಿ ತಾಲೂಕದೊಳಗೆ ಜಮಖಂಡಿ ನಗರದಲ್ಲಿ ಪ್ರತಿಷ್ಠಿತ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ಇದ್ದು, ಆ ವಿದ್ಯಾಲಯದ ಕುರಿತು ಈಗಾಗಲೇ ಸಾಕಷ್ಟು ಒಂದು ಪ್ರಸ್ತಾವನೆಗಳು ಎದ್ದಿರ್ತವೆ. ಏನಪ್ಪ ಅಂದ್ರೆ ವಿಶ್ವವಿದ್ಯಾಲಯವನ್ನು ಬೇರೆ ತಾಲೂಕಿಗೆ ಹಾಗೂ ಬೇರೆ ಜಿಲ್ಲೆಗೆ ವರ್ಗಾವಣೆ ಮಾಡಬೇಕು, ಅಲ್ಲಿ ಸ್ಥಳಾವಕಾಶ ಸರಿಯಾಗಿಲ್ಲ ಅನ್ನೋ ಒಂದು ಕಾರಣ ಇಟ್ಕೊಂಡು ಹಾಗೂ ರಸ್ತೆ ಅಗಲೀಕರಣದ ಒಂದು ಕಾರಣ ಇಟ್ಕೊಂಡು ಇವತ್ತು ಆ ಸ್ಥಳಾಂತರ ಮಾಡುವ ಕಾರ್ಯ ಇವತ್ತು ಸರ್ಕಾರದ ಮುಂದೆ ಪ್ರಸ್ತಾವನೆ ಇಟ್ಕೊಂಡು ಕೆಲವೊಂದು ಶಾಸಕರು ಕೆಲವೊಂದು ಆಡಳಿತ ಪಕ್ಷವರು ಮಾಡಕತ್ತಾರೆ ಇವತ್ತು. ಆದರೆ ನಾವು ಇಡೀ ಒಂದು ಜಮಖಂಡಿ ತಾಲೂಕು ಅಂದರೆ ಅದು ಜಿಲ್ಲೆ ಇದ್ದಂಗೆ. ಈಗ ಅದು ಈ ಭಾಗದ ರೈತರಿಗೆ ಆಗಲಿ, ಸಾರ್ವಜನಿಕರಿಗೆ ಆಗಲಿ, ವಿದ್ಯಾರ್ಥಿಗಳಿಗಾಗಲಿ ಅದೊಂದು ಕೇಂದ್ರ ಬಿಂದು, ಒಂದು ಜಿಲ್ಲೆ ಆಗುವಂಥ ಲಕ್ಷಣಗಳಿದ್ದು ಅಂಥ ಇದರೊಳಗೆ ನಮ್ಮ ಜಮಖಂಡಿ ಶಿಕ್ಷಣ ಉದ್ಧಾರ ಆಗಬೇಕು, ಶಿಕ್ಷಣ ಬೆಳವಣಿಗೆ ಆಗಬೇಕು, ಶಿಕ್ಷಣದಿಂದ ಉನ್ನತೀಕರಣ ಆಗಬೇಕು ಅನ್ನುವಂಥ ವಿಚಾರ ಇಟ್ಟುಕೊಂಡು ಅಂದಿನ ಶಾಸಕರು ಸನ್ಮಾನ್ಯ ಶ್ರೀಕಾಂತ್ ಜಿ ಕುಲಕರ್ಣಿ ಅವರು ಆ ವಿದ್ಯಾಲಯವನ್ನು ಸ್ಥಾಪನೆ ಮಾಡಿದ್ದಾರೆ. ಅದಕ್ಕೆ ಆ ವಿದ್ಯಾಲಯವನ್ನು ನಾವು ಕಳ್ಕೋಬಾರ್ದು ಅಂತ ಹೇಳಿ ಈಗಾಗಲೇ ಸಾಕಷ್ಟು ಹೋರಾಟಗಳು ನಡೆದಿದ್ದವು. ಅದಕ್ಕೆ ನಾವೊಂದು ವಿನಂತಿ ಮಾಡ್ಕೋದು ಏನಪ್ಪ ಅಂದ್ರೆ, ಏನು ನಮ್ಗೆ ಮಂಜೂರಾಗಿರ್ತಕ್ಕಂಥ ಈಗಾಗಲೇ ಇರತಕ್ಕಂಥ ವಿಶ್ವವಿದ್ಯಾಲಯವನ್ನು ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯವನ್ನು ಉಳಿಸ್ಕೋಬೇಕಾಗಿದ್ದು ಕರ್ತವ್ಯ ನಮ್ಮದು. ಅದಕ್ಕಾಗಿ ನಾವು ಜಿಲ್ಲಾಡಳಿತಕ್ಕೆ ಮತ್ತು ರಾಜ್ಯ ಸರ್ಕಾರಕ್ಕೆ ಒಂದು ವಿನಂತಿ ಮಾಡ್ಕೋತಿಪ್ಪು. ಏನಂದ್ರೆ, ಇವತ್ತು ಆ ವಿದ್ಯಾಲಯವನ್ನು ನಮ್ಮ ಜಿಲ್ಲೆಯಲ್ಲಿ ನಮ್ಮ ತಾಲೂಕಿನಲ್ಲಿಯೇ ಉಳಿಸಬೇಕು, ಬೇರೆ ಕಡೆ ವರ್ಗಾವಣೆ ಆಗಬಾರ್ದು. ಇಲ್ಲಿರ್ತಕ್ಕಂಥ ಸುಮಾರು ರಬಕವಿಬನಟ್ಟಿ ಹಾಗೂ ಜಮಖಂಡಿ, ಮುಧೋಳ, ಬಿಳಗಿ 4 ತಾಲೂಕುಗಳಿಗೆ ಅನುಕೂಲ ಆಕೈತಿ. ಅದು ಕೇಂದ್ರ ಬಿಂದು, ಸೆಂಟ್ರ್ ಪಾಯಿಂಟ್. ಅದಕ್ಕಾಗಿ ಆ ವಿದ್ಯಾಲಯ ಈ ಭಾಗದ ರೈತರಿಗಾಗಲಿ, ರೈತರ ಮಕ್ಕಳಿಗಾಗಲಿ, ವಿದ್ಯಾರ್ಥಿಗಳಿಗೆ ಮುಂದಿನ ಹೆಚ್ಚಿನ ವಿದ್ಯಾಭ್ಯಾಸ ಕಲಿಬೇಕು. ಅದಕ್ಕಾಗಿ ಆ ವಿದ್ಯಾಲಯ ಉಳಿಸ್ಬೋದು ಅನಿವಾರ್ಯ ಆಗೈತಿ ಇವತ್ತು. ಅದಕ್ಕಾಗಿ ನಾವು ವಿನಂತಿ ಮಾಡ್ಕೋದು ಇಷ್ಟ, ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯವನ್ನು ಯಾವುದೇ ಕಾರಣಕ್ಕೂ ಬೇರೆ ತಾಲೂಕಿಗೆ ಆಗಲಿ ಬೇರೆ ಜಿಲ್ಲೆಗೆ ವರ್ಗಾವಣೆ ಮಾಡಬಾರ್ದು. ನೀವು ಸ್ಥಳಾವಕಾಶ ಇಲ್ಲ ಅಂದ್ರೆ ಕೊಣ್ಣೂರು ಗ್ರಾಮದೊಳಗೆ ಸರ್ಕಾರದೇ ಇರತಕ್ಕಂಥ ಆಸ್ತಿ, ಈಗಾಗಲೇ ರಾಜ್ಯಪಾಲರ ಹೆಸರಿನಲ್ಲಿ ಇರತಕ್ಕಂಥ ಆಸ್ತಿ ಸರ್ವೆ ನಂಬರ್ 256 ಸೂಕ್ತ ಅಂಥೇಳಿ ನಾವು ಈ ಮೂಲಕ ಹೇಳ್ತೀವಿ. ಯಾಕೆ ಸೂಕ್ತಪ್ಪ ಅಂದ್ರೆ, ಬೆಳಗಿ ಟು ಜಮಖಂಡಿ ಹೆದ್ದಾರಿ ಪಕ್ಕದಲ್ಲಿ ಇರತಕ್ಕಂಥ ಸರ್ವೆ ನಂಬರ್ 256 ಒಳಗೆ ಸುಮಾರು 50 ಎಕರೆ ಜಮೀನು ಖಾಲಿ ಜಾಗ ಐತಿ. ಆ ಖಾಲಿ ಜಾಗವನ್ನು ಸದುಪಯೋಗ ಮಾಡ್ಕೊಂಡಿದ್ದಾದ್ರೆ ಈ ಭಾಗದ ಎಲ್ಲ ವಿದ್ಯಾರ್ಥಿಗಳಿಗೆ ಮುಂಬರುವ ಎಲ್ಲ ಹೆಚ್ಚಿನ ಶಿಕ್ಷಣ ಪಡಿಬೇಕು, ಉನ್ನತ ಶಿಕ್ಷಣ ಪಡಿಬೇಕಾದ್ರೆ ಈ ವಿದ್ಯಾಲಯ ಅಲ್ಲಿ ಸ್ಥಳಾಂತರ ಮಾಡಿದ್ರೆ ಭಾಳ ಅನುಕೂಲ ಆಕೈತಿ ಅಂತೇಳಿ ಎಲ್ಲರಿಗೂ ವಿನಂತಿ ಮಾಡ್ಕೋತೀವಿ ನಾವು. ಒಂದು ವೇಳೆ ಏನಾದರೂ ಬೇರೆ ತಾಲೂಕಿಗಾಗಲಿ ಬೇರೆ ಜಿಲ್ಲೆಗಾಗಲಿ ವರ್ಗಾವಣೆ ಮಾಡಿದ್ದೇ ಆದರೆ ಸಮಸ್ತ ಜಮಖಂಡಿ ಮತಕ್ಷೇತ್ರದ ಎಲ್ಲ ವಿದ್ಯಾರ್ಥಿಗಳು ಸೇರಿ ಉಗ್ರ ಹೋರಾಟ ಮಾಡಬೇಕಾಗುವುದು ಅನಿವಾರ್ಯ ಐತಿ ಇವತ್ತು. ಯಾಕಂದರೆ ನಮಗೆ ಈಗಾಗಲೇ ಸ್ಥಾಪನೆ ಆಗಿದ್ದ ವಿದ್ಯಾಲಯವನ್ನು ಕಳ್ಕೊತೀವಿ ಅಂದ್ರೆ ಅಷ್ಟು ನೋವಾಕೈತಿ. ಅದಕ್ಕೆ ತಾಲೂಕಾ ಆಡಳಿತ ಹಾಗೂ ಜಿಲ್ಲಾಡಳಿತ ಮತ್ತು ಸರ್ಕಾರದವರು ಇದಕ್ಕೆ ಸೂಕ್ತ ಕ್ರಮ ಕೈಗೊಳ್ಳಬೇಕು. ಇದು ಜಮಖಂಡಿ ತಾಲೂಕಿನ ಕೊಣ್ಣೂರು ಗ್ರಾಮಕ್ಕೆ ಏನಾದರೂ ಸ್ಥಳಾಂತರ ಮಾಡಿದ್ದೇ ಆದರೆ ಇವತ್ತು ಮುಧೋಳ ತಾಲೂಕು, ಜಮಖಂಡಿ, ಬಿಳಗಿ 3 ತಾಲೂಕಿಗಂತೂ ಪ್ರಮುಖವಾಗಿ ಅನುಕೂಲ ಆಕೈತಿ. ಯಾಕಪ್ಪ ಅಂದ್ರೆ ಬಿಳಗಿ ಟು ಜಮಖಂಡಿ ಹೆದ್ದಾರಿ ಪಕ್ಕದಲ್ಲೇ ಇರತಕ್ಕಂಥ ಈ ಜಮೀನಿದೆ. ಇದು ಸರ್ಕಾರ ಜಮೀನು. ಈ ಜಮೀನಿಗೆ ವರ್ಗಾವಣೆ ಮಾಡಿದ್ದಾದ್ರೆ, ಸ್ಥಳಾಂತರ ಮಾಡಿ ಅಲ್ಲಿ ಶಿಕ್ಷಣವನ್ನು ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯನ ಸ್ಥಾಪನೆ ಮಾಡಿ ಪ್ರಾರಂಭ ಮಾಡಿದ್ದೇ ಆದರೆ ಈ ಭಾಗದ ಎಲ್ಲ ವಿದ್ಯಾರ್ಥಿಗಳು ಹೆಚ್ಚಿನ ಶಿಕ್ಷಣ ಪಡೆಯಲು ಆಸಕ್ತರಾಗ್ತಾರೆ. ಆ ಕಾರಣಕ್ಕಾಗಿ ಈ ಭಾಗಕ್ಕೆ, ಈ ಜಮಖಂಡಿ ತಾಲೂಕಿನ ಕೊಣ್ಣೂರು ಗ್ರಾಮಕ್ಕೆ ನೀವು ವರ್ಗಾವಣೆ ಮಾಡಿರಿ ಅಂತೇಳಿ ಈ ಮೂಲಕ ಕೊಣ್ಣೂರು ಗ್ರಾಮದ ಎಲ್ಲ ಜನರ ಪರವಾಗಿಯೂ ಒಂದು ವಿನಂತಿ ಮಾಡ್ಕೋತೀವಿ ನಾವು ಜಿಲ್ಲಾಡಳಿತಕ್ಕೆ ಮತ್ತು ರಾಜ್ಯ ಸರ್ಕಾರಕ್ಕೆ.